ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಲ್ಲಿ ಮತದಾನಕ್ಕೆ ಒಂದೇ ದಿನ ಬಾಕಿ. ಅಭ್ಯರ್ಥಿಗಳಿಂದ ಮನೆ ಮನೆಗೆ ತೆರಳಿ ಪ್ರಚಾರ. ಮತದಾರರನ್ನ ಒಲಿಸಿಕೊಳ್ಳಲು ಕಡೇ ಕ್ಷಣದ ಕಸರತ್ತು. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. 14 ಕ್ಷೇತ್ರಗಳಲ್ಲಿ ನಡೆಯಲಿದೆ ಮೊದಲ ಹಂತದ ಚುನಾವಣೆ. ರಾಜ್ಯದಲ್ಲಿ ನಿನ್ನೆ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಗಿತ್ತು. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಡೆಯ ಹಂತದ ಮತದಾರರನ್ನ ಸೆಳೆಯುವ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈಗ ಆಲ್ರೆಡಿ ಅಭ್ಯರ್ಥಿಗಳು ಕೂಡ ಕೆಲವೊಂದು ಕಡೆ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ನಾಳೆ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಹಿಂದೆ ನೀರಸವಾದಂತಹ ಒಂದು ಪ್ರಚಾರ ನಡೀತಾ ಇರುವಂತದ್ದು. ಇಂದು ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳ ಕಸರತ್ತು ಕೂಡ ನಡೀತಾ ಇದೆ. ಮೊದಲ ಹಂತದ ಮತಕಣದಲ್ಲಿ 241 ಅಭ್ಯರ್ಥಿಗಳಿದ್ದಾರೆ. ಮತದಾರರನ್ನ ಒಲಿಸಿಕೊಳ್ಳಲು ಅಂತಿಮ ಹಂತದ ಕಸರತ್ತನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯಬೇಕು ಕೊನೆ ಕ್ಷಣದಲ್ಲಿ ಅಂತ. ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಹಿಂದೆ ನೀರಸವಾದಂತಹ ಒಂದು ಮತ ಪ್ರಚಾರ ನಡೀತಾ ಇದೆ. ನಿನ್ನೆವರೆಗೂ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ರು. ಇನ್ನೂ ಕೂಡ ಆರಂಭವಾಗಿಲ್ಲ ಮನೆ ಮನೆ ಪ್ರಚಾರ. ಎಲ್ಲಿ ಮತಯಾಚನೆ ಅನ್ನೋದು ಇನ್ನೂ ಕೂಡ ಫಿಕ್ಸೇ ಆಗಿಲ್ವಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಯಾರು ಕೂಡ ಇನ್ನೂ ಶುರುನೇ ಮಾಡಿಲ್ಲ. ಎಲ್ಲಿ ಮನೆ ಮನೆ ಪ್ರಚಾರವನ್ನ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ವಾ ಅನ್ನುವ ಪ್ರಶ್ನೆ. ಯಾಕೆಂದ್ರೆ ಲೋಕಸಭಾ ಕ್ಷೇತ್ರಗಳು ಅಂದ್ರೆ ದೊಡ್ಡದಾಗಿರುತ್ತೆ. 8, 9, 7, 8 ವಿಧಾನಸಭಾ ಕ್ಷೇತ್ರಗಳು ಇರುವಂತಹ ಹಿನ್ನೆಲೆಯಲ್ಲಿ ಕಷ್ಟವಾಗಬಹುದು ಅನ್ನುವ ನಿಟ್ಟಿನಲ್ಲಿ ಸುಮ್ಮನಿದಾರ ಅನ್ನುವ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಮನೆ ಮನೆ ಮತಯಾಚನೆ ಇಲ್ಲಿ ಇದುವರೆಗೂ ಕೂಡ ಇನ್ನೂ ಯಾವುದೇ ಅಭ್ಯರ್ಥಿ ಆರಂಭ ಮಾಡಿಲ್ಲ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. 14 ಕ್ಷೇತ್ರಗಳಲ್ಲಿ ಸಾಕಷ್ಟು ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿದೆ. ಹೀಗಿದ್ರೂ ಕೂಡ ಇನ್ನೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಒಬ್ಬ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರಕ್ಕೆ ತೆರಳಿಲ್ಲ. ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತದಾರರನ್ನ ಸೆಳಿಬೇಕು ಅನ್ನುವ ನಿಟ್ಟಿನಲ್ಲಿ ಇದುವರೆಗೂ ಏನ್ ಡಿಸೈಡೇ ಮಾಡಿಲ್ವಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಮನೆ ಮನೆ ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತ ಬೃಹತ್ ಪ್ರಮಾಣದಲ್ಲಿ ಏನು ಜನರು ಸೇರ್ತಾ ಇದ್ರು ಆ ರೀತಿಯಾಗಿ ಎಲ್ಲೂ ಕೂಡ ಜನರು ಕೂಡ ಸೇರುವಂತಿಲ್ಲ. 5 ಜನಕ್ಕೂ ಹೆಚ್ಚು ಜನ ಸೇರುವಂತಿಲ್ಲ ಮನೆ ಮನೆ ಪ್ರಚಾರದ ಸಂದರ್ಭದಲ್ಲಿ. ಇನ್ನು ಯಾವುದೇ ಒಬ್ಬ ಹೊರಗಿನ ಜನರು ಅಲ್ಲಿ ಇರಂಗಿಲ್ಲ, ನಾಯಕರು ಇರಂಗಿಲ್ಲ ಅಭ್ಯರ್ಥಿಗಳನ್ನ ಹೊರತುಪಡಿಸಿ. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿರುವಂತಹ ಮಂಡ್ಯ ಮತ್ತು ಹಾಸನದಲ್ಲಿ ಯಾವ ರೀತಿಯಾಗಿದೆ ಅಟ್ ಪ್ರೆಸೆಂಟ್ ಈಗ ಸ್ಥಿತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ. ಮಂಡ್ಯದಿಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಹಾಗೆ ಹಾಸನದಿಂದ ನೇರ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್. ಮಂಡ್ಯದಲ್ಲಿ ಕೃಷ್ಣ, ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ಇಷ್ಟು ದಿನ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದ್ರು ಅಭ್ಯರ್ಥಿಗಳು ಅನ್ನೋದನ್ನ ನೋಡ್ತಾ ಇದ್ವಿ. ಇವತ್ತು ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಮುಂದಾಗಿದ್ದಾರೆ ಅಂತ. ಪೃಥ್ವಿರಾಜ್, ಈಗಾಗಲೇ ನಿನ್ನೆ ನೀವು ಕೂಡ ನೋಡ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಒಂದು ಅಬ್ಬರದ ಪ್ರಚಾರವನ್ನ ಅಭ್ಯರ್ಥಿಗಳು ಇಲ್ಲಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಮುಖ್ಯವಾಗಿ ಈಗಾಗಲೇ ಎಲ್ಲರೂ ಕೂಡ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ಸುಮಲತಾ ಅಂಬರೀಶ್ ಅವರು ಆಗಿರ್ಬೋದು, ಇಬ್ರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡೋದ್ರ ಮೂಲಕವಾಗಿ ಕೊನೆ ಬಹಿರಂಗ ಪ್ರಚಾರವನ್ನ ಮುಗಿಸಿರುವಂತದ್ದು ನಿನ್ನೆ ಸಂಜೆ. ಆದ್ರೆ ಬೆಳಿಗ್ಗೆ ಇವತ್ತು ಏನು ಮನೆ ಮನೆ ಪ್ರಚಾರಕ್ಕೆ ಕೈಗೊಳ್ಳಬೇಕಾಗಿತ್ತು. ಅಂದ್ರೆ ಬೆಳಗ್ಗೆನೆ ಮನೆ ಮನೆ ಪ್ರಚಾರಕ್ಕೆ ತೆರಳಿ ಮತಯಾಚನೆ ಮಾಡಬೇಕಾಗಿತ್ತು. ಮತ್ತೆ ಮತದಾರನ್ನು ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ಬೇಕಾಗಿತ್ತು. ನೀವು ನಮಗೆ ಮತದಾನವನ್ನ ಮಾಡಲೇಬೇಕು ಅನ್ನೋ ಮನವಿಯನ್ನ ಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಯಾವೊಂದು ಅಭ್ಯರ್ಥಿಗಳು ಕೂಡ ಅಂದ್ರೆ ಮಂಡ್ಯದ ಹೈ ವೋಲ್ಟೇಜ್ ಕಣವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಇನ್ನೂ ಕೂಡ ಯಾವ ಅಭ್ಯರ್ಥಿಗಳು ಕೂಡ ಇನ್ನೂ ನಿರ್ಧಾರ ಮಾಡಿಲ್ಲ. ಮುಖ್ಯವಾಗಿ ಸುಮಲತಾ ಅಂಬರೀಶ್ ಆಗಿರ್ಬೋದು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಇನ್ನೂ ಕೂಡ ಎಲ್ಲಿ ನಾವು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ. ಮುಖ್ಯವಾಗಿ ಈಗಾಗಲೇ ಸುಮಲತಾ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ಸದ್ಯಕ್ಕೆ ಮೈಸೂರಿನ ಏನು ಸಂದೇಶ್ವರ ಹೋಟೆಲ್ ಅಲ್ಲಿ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಅವರ ಆಪ್ತರು
ಆಗಿರ್ತಕ್ಕಂಥ ಸಿಬ್ಬಂದಿಗಳನ್ನೇನಾದ್ರು ವಿಚಾರಿಸಿದಂತ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇಲ್ಲ, ಇನ್ನೂ ಕೂಡ ಅವರ ಒಂದು ಮನೆ ಪ್ರಚಾರಕ್ಕೆ ಪಟ್ಟಿ ಏನಿದೆ, ವೇಳಾಪಟ್ಟಿ ಏನಿದೆ, ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ವೇಳಾಪಟ್ಟಿ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಮುಖ್ಯವಾಗಿ ಈಗಾಗಲೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅಬ್ಬರದ ಪ್ರಚಾರವನ್ನ ಮಾಡೋದ್ರ ಮೂಲಕವಾಗಿ ತನ್ನ ಪುತ್ರನ ಪರ ಮತಯಾಚನೆ ಮಾಡೋದ್ರ ಮೂಲಕವಾಗಿ ಬೆಂಗಳೂರಿಗೆ ಹೋಗಿರುವಂತದ್ದು ನಿನ್ನೆ ಸಂಜೆ 6 ಗಂಟೆಗೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಇಲ್ಲೇ ಉಳ್ಕೊಂಡಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸಂಬಂಧಪಟ್ಟಂತೆ ಯಾರು ಅಂದ್ರೆ ಪ್ರಮುಖವಾಗಿ ಅವರ ಶಾಸಕರು, ಸಚಿವರು, ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಏನಿದ್ದಾರೆ ಅಂದ್ರೆ ಮಂಡ್ಯದಲ್ಲಿ ಇರತಕ್ಕಂತ ಏನು ಅವರ ವೋಟರ್ ಐಡಿ ಏನಿದೆ, ವೋಟರ್ ಐಡಿ ಇರತಕ್ಕಂತ ಮತದಾರರು ಮಾತ್ರ ಅಂದ್ರೆ ಪ್ರಮುಖವಾಗಿ ಸಚಿವರು ಮಾತ್ರ ಇಲ್ಲಿ ಉಳ್ಕೊಂಡಿರುವಂತದ್ದು. ಅದು ಬಿಟ್ಟು ಯಾರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಯಾರು ಕೂಡ ಇಲ್ಲಿ ಇಲ್ಲ. ಅಂದ್ರೆ ವೋಟರ್ ಇಲ್ಲ ಅಂದ್ರೆ ಮಂಡ್ಯದಲ್ಲಿ ವೋಟ್ ಇಲ್ಲದೆ ಇರತಕ್ಕಂತ ಯಾರು ವ್ಯಕ್ತಿಗಳು ಕೂಡ ಇಲ್ಲಿ ಇಲ್ಲ. ಹೀಗಾಗಿ ಇರುವಂತಹ ವೋಟ್ ಇರುವಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿದ್ದಾರೆ. ಹೀಗಾಗಿ ಸಚಿವ ಪುಟ್ಟರಾಜ್ ಆಗಿರ್ಬೋದು, ಜೊತೆಗೆ ಡಿ ಸಿ ತಮ್ಮಣ್ಣ, ಸಾರಾ ಮಹೇಶ್ ಸೇರಿದಂತೆ ಪ್ರಮುಖವಾಗಿ ಅವೆಲ್ಲ ಸಚಿವರುಗಳು ಕೂಡ ಏನು ತನ್ನ ಕ್ಷೇತ್ರದಲ್ಲಿ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇರುವಂತದ್ದು, ಮತದಾರರನ್ನ ಯಾವ ರೀತಿ ಸೆಳೆಬೇಕು ಅನ್ನುವಂಥದ್ದು. ಜೊತೆಗೆ ಶಾಸಕರು ಕೂಡ ಅವರ ಶಾಸಕರು ಏನಿದೆ 7 ಜನ ಶಾಸಕರೇನಿದ್ದಾರೆ ಅವರು ಕೂಡ ಒಂದು ಸ್ಟ್ರಾಟಜಿಯನ್ನ ತನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಅವರ ಹೋಟೆಲ್ ಎಲ್ಲ ಉಳ್ಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಕೂಡ ಇನ್ನೂ ಕೂಡ ಮನೆ ಪ್ರಚಾರಕ್ಕೆ ಇನ್ನೂ ಆರಂಭ ಮಾಡಿಲ್ಲ. ಪೃಥ್ವಿರಾಜ್, ಸೊ ನೋಡಿದ್ವಿ ಮಂಡ್ಯದಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳು ಪ್ರಚಾರವನ್ನ ಆರಂಭ ಮಾಡಿಲ್ಲ ಅಂತ. ಇನ್ನು ಹಾಸನದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ಹಾಸನದ ಸಿಂಹಾಸನವನ್ನ ಹೇರೋದಕ್ಕೋಸ್ಕರ ಯಾವ ರೀತಿಯಾಗಿ ಕಡೆ ಕ್ಷಣದಲ್ಲಿ ಅಭ್ಯರ್ಥಿಗಳು ಮುಂದಾಗಿದ್ದಾರೆ? ಈ ಮಂಡ್ಯ ಕ್ಷೇತ್ರದ ಸ್ಥಿತಿಯನ್ನ ನೋಡಿದ್ವಿ, ಇನ್ನು ಹಾಸನದಲ್ಲೂ ಕೂಡ ಅದೇ ರೀತಿಯಾಗಿದೆಯಾ? ಪೃಥ್ವಿರಾಜ್, ಏನು ಹಾಸನ ಹೇಳಿ ಕೇಳಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತದ್ದು. ಇಡೀ ಹಾಸನ ಕ್ಷೇತ್ರವನ್ನ ಇಡೀ ದೇಶದ ಜನರೇ ನೋಡ್ತಾ ಇರುವಂತದ್ದು. ಇದರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧಿಸಿದಂತಹ ಕ್ಷೇತ್ರದಲ್ಲಿ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನ ಮಾಡಿದ್ದಾರೆ ಜೆಡಿಎಸ್ ನಿಂದ. ಮತ್ತೆ ಮತ್ತೊಂದು ಕಡೆ ಬಿಜೆಪಿಯಿಂದ ಎ ಮಂಜು ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಆದ್ರೆ ಎ ಮಂಜು ಆಗಲಿ ಅಥವಾ ಏನು ಪ್ರಜ್ವಲ್ ರೇವಣ್ಣ ಆಗಲಿ ಇದುವರೆಗೂ ಕೂಡ ಮನೆ ಪ್ರಚಾರವನ್ನ ಆರಂಭಿಸಿಲ್ಲ. 10 ಗಂಟೆ ನಂತರ ಏನು ಮನೆ ಪ್ರಚಾರ ಆರಂಭಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ನಿನ್ನೆ ಸಂಜೆಯಿಂದ ಈವರೆಗೂ ಕೂಡ ಅವರ ಬೆಂಬಲಿಗರು ಅಂದ್ರೆ ಅಲ್ಲಲ್ಲೇ ಆಯಾ ವಾರ್ಡ್ಗಳಲ್ಲಿ ಮತ್ತು ಆಯಾ ಗ್ರಾಮಗಳಲ್ಲಿ ಅವರ ಬೆಂಬಲಿಗರು ಮನೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಜೊತೆಗೆ ಈವರೆಗೂ ಕೂಡ ಯಾವುದೇ ಅಭ್ಯರ್ಥಿಗಳಾಗಲಿ ಮನೆ ಪ್ರಚಾರವನ್ನ ಆರಂಭಿಸಿಲ್ಲ. ನಿನ್ನೆ ಇದು ಕೂಡ ಏನು ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ಯಾವಾಗ ಅಂತ್ಯವಾಯಿತು ಆವರೆಗೂ ಕೂಡ ಏನು ನಿನ್ನೆ ಬೆಳಗ್ಗೆಯಿಂದ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎ ಮಂಜೂರವರಾಗಲಿ ಮತ್ತು ಎ ಮಂಜೂರವರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಮತ ಪ್ರಚಾರ ಮಾಡಿದ್ರು, ಬಹಿರಂಗ ಮತ ಪ್ರಚಾರವನ್ನ. ಜೊತೆಗೆ ನಿನ್ನೆ ಇಡೀ ಕುಟುಂಬವೇ ಈ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಾಯಿ ಭವಾನಿ ರೇವಣ್ಣ, ಸಚಿವ ಎಚ್ ಡಿ ರೇವಣ್ಣ ಸೇರಿ ಎಲ್ಲರೂ ಕೂಡ ರೋಡ್ ಶೋ ಮಾಡಿ ಮತಯಾಚನೆಯನ್ನ ಮಾಡಿದ್ರು. ಹಾಸನದ ಪ್ರಮುಖ ನಗರದಲ್ಲಿ ಸುಮಾರು 1.5 ಕಿಲೋಮೀಟರ್ ವರೆಗೆ ಏನು ಬಹಿರಂಗ ಪ್ರಚಾರವನ್ನ ಮಾಡಿದ್ರು. ಆದ್ರೆ ಈವರೆಗೂ ಕೂಡ ಯಾವುದೇ ಅಭ್ಯರ್ಥಿಗಳಾಗ್ಲಿ ಮನೆ ಮತ ಪ್ರಚಾರವನ್ನ ಮಾಡಿಲ್ಲ. ಜೊತೆಗೆ ಅವರ ಬೆಂಬಲಿಗರು ಅಲ್ಲಲ್ಲಿ ಮನೆ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ ಹೊರತು ಯಾವುದೇ ಅಭ್ಯರ್ಥಿಗಳು ಈವರೆಗೂ ಕೂಡ ಬೀದಿಗಿಳಿದು ಮನೆ ಪ್ರಚಾರವನ್ನ ಮಾಡ್ತಿಲ್ಲ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ವಿ ಯಾವ ರೀತಿಯಾಗಿ ಮೊದಲ ಹಂತದ ಚುನಾವಣಾ ಕಣದಲ್ಲಿ ಇವರೆಲ್ಲರೂ ಕೂಡ ಪ್ರಚಾರದಲ್ಲಿ ಇನ್ನೂ ಕೂಡ ಭಾಗಿಯಾಗಿಲ್ಲ ಅನ್ನೋದನ್ನ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ರಾಜ್ಯದೆಲ್ಲೆಡೆ ಕೋಟಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಕೋಟಿ ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. ಮಾದಕ ವಸ್ತು, ಚಿನ್ನ, ಬೆಳ್ಳಿಯನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೋಟಿ ಮೌಲ್ಯದ ಮದ್ಯವನ್ನ ಕೂಡ ಜಪ್ತಿ ಮಾಡಲಾಗಿರುವಂತದ್ದು. ಹಾಗೆ ಮಾದಕ ವಸ್ತು ಮತ್ತು ಚಿನ್ನ, ಬೆಳ್ಳಿಯನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಚುನಾವಣಾ ಅಧಿಕಾರಿಗಳು. 2014 ಚುನಾವಣೆಗಿಂತ ಹೆಚ್ಚು ಜಪ್ತಿಯಾಗಿದೆ ಈ ಬಾರಿ. ಕಳೆದ ಬಾರಿಗಿಂತ ಈ ಬಾರಿ ಡಬಲ್ ಜಪ್ತಿಯಾಗಿದೆ. ಯಾವ ರಾಜ್ಯ ನಂಬರ್ 1, ಕರ್ನಾಟಕಕ್ಕೆ ಎಷ್ಟನೇ ಸ್ಥಾನ ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ನೀತಿ ಸಂಹಿತೆ ಜಾರಿಯಾದಾಗಿನಿಂದ ಈ ಒಂದು ದುಡ್ಡು ಮತ್ತು ಒಂದ್ ಕಡೆ ಮದ್ಯ ಪ್ರತಿಯೊಂದನ್ನು ಕೂಡ ವಶಪಡಿಸಿಕೊಳ್ಳಲಾಗಿರುವಂತದ್ದು. 2600 ಕೋಟಿ ರೂಪಾಯಿ ಮೌಲ್ಯದ ನಗದು ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ದೇಶದೆಲ್ಲೆಡೆ 2600 ಕೋಟಿ ರೂಪಾಯಿಯಷ್ಟು ಜಪ್ತಿ ಮಾಡಲಾಗಿರುವಂತದ್ದು. ನೀತಿ ಸಂಹಿತೆ ಜಾರಿಯಾದಾಗಿನಿಂದ ಕೂಡ ಈ ಒಂದು ರೇಡ್ ದಾಳಿಯನ್ನ ನಡೆಸಿ ಮತ್ತು ಒಂದ್ ಕಡೆ ವಶಪಡಿಸಿಕೊಳ್ಳಲಾಗಿರುವಂತಹ ಮೌಲ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. 2600 ಕೋಟಿ ರೂಪಾಯಿಯಷ್ಟು ಜಪ್ತಿ ಮಾಡಲಾಗಿರುವಂತದ್ದು ಇದುವರೆಗೂ. ಅಂದ್ರೆ ಇನ್ನೂ ಕೂಡ ಕಾಲಾವಕಾಶ ಇದೆ, ಅವಾಗ ಇನ್ನೆಷ್ಟು 1000 ಕೋಟಿ ಹೋಗುತ್ತೋ ಗೊತ್ತಿಲ್ಲ. 2ನೇ ಹಂತದ ಚುನಾವಣೆಯವರೆಗೂ 2600 ಕೋಟಿ ರೂಪಾಯಿಯಷ್ಟು ದೇಶದೆಲ್ಲೆಡೆ ಇದುವರೆಗೂ ಜಪ್ತಿಯನ್ನ ಮಾಡಲಾಗಿದೆ. ಚುನಾವಣಾ ಅಧಿಕಾರಿಗಳಾಗಿರ್ಬೋದು, IT ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಈ ಎಲ್ಲಾ ಸಂದರ್ಭದಲ್ಲೂ ಕೂಡ
ದಾಳಿಯಾದಂತಹ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ದುಡ್ಡು ಮತ್ತು ಒಂದ್ ಕಡೆ ಮದ್ಯ ಪ್ರತಿಯೊಂದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಇಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ ಬಾರಿಯ ಚುನಾವಣೆಗಿಂತ ಹೆಚ್ಚು ವಶಪಡಿಸಿಕೊಳ್ಳಲಾಗಿದೆ, ಜಪ್ತಿ ಮಾಡಲಾಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಲಭ್ಯವಾಗ್ತದೆ? ಪೃಥ್ವಿ, ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿ ಮದ್ಯ ಮತ್ತೆ ಹಣವನ್ನ ಹೆಚ್ಚಾಗಿ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಈಗ ಖುದ್ದು ಚುನಾವಣಾ ಆಯೋಗ ಒಂದು ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದೆ. ಏನು ಈ ಬಾರಿ ಒಂದು ಎರಡನೇ ಹಂತದ ಇನ್ನು ಚುನಾವಣೆ ಮುಗಿದಿಲ್ಲ, ಅಷ್ಟರಲ್ಲಿ ಸುಮಾರು 2600 ಕೋಟಿಯಷ್ಟು ಹಣ ಮತ್ತೆ ಮದ್ಯ ಮತ್ತೆ ಮಾದಕ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ವಿ ಅಂತೇಳಿ ಚುನಾವಣಾ ಆಯೋಗ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಕಳೆದ ಬಾರಿ 2014ನೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 300 ಕೋಟಿಯಷ್ಟು ಅಕ್ರಮವನ್ನ ಪತ್ತೆ ಮಾಡಿತ್ತು. ಆದ್ರೆ ಈ ಬಾರಿ ಎರಡನೇ ಹಂತದ ಚುನಾವಣೆಗೆ 2600 ಕೋಟಿಯನ್ನು ಕ್ರಾಸ್ ಮಾಡಿ ಈಗ ಇನ್ನು ಮುಂದೆ ಹೋಗ್ತಾ ಇದೆ. ಮತ್ತೆ ಈಗಾಗಲೇ ದೇಶದಲ್ಲಿ ಈ ಭಾರಿ ಪ್ರಮಾಣದ ಒಂದು ಅಕ್ರಮ ಒಂದು ಮದ್ಯ ಮತ್ತೆ ಇತರ ಚಟುವಟಿಕೆಗಳು ನಡೀತಾ ಇರುತ್ತದೆ. ಚುನಾವಣೆಯಲ್ಲೇ ಭಾರಿ ಒಂದು ಪರಿಣಾಮ ಬೀರುತ್ತೆ ಅಂತೇಳಿ ಆಯೋಗ ಒಂದು ಅಂಕಿಅಂಶಗಳನ್ನ ಕೊಟ್ಟಿರುತ್ತದೆ. ಅದರಲ್ಲಿ ರಾಜ್ಯದಲ್ಲಿಯೂ ಸಹ ಸುಮಾರು ಒಂದು 78 ಕೋಟಿಯಷ್ಟು ಅಕ್ರಮವಾಗಿ ಮದ್ಯ ಮತ್ತೆ ಹಣವನ್ನ ಸಾಗಾಟ ಮಾಡಿರುವಂತಹ ಪ್ರಕರಣಗಳು ಸಹ ದಾಖಲಾಗಿದ್ದಾವೆ. ಇದರಲ್ಲಿ ಭಾರಿ ಪ್ರಮಾಣದಲ್ಲಿ ನಗದು ಹಣ ಸುಮಾರು 31 ಕೋಟಿಯಷ್ಟು ಸಿಕ್ಕಿದ್ರೆ 38 ಕೋಟಿಯಷ್ಟು ಅಕ್ರಮ ಮದ್ಯಗಳು ಸಹ ಸಿಕ್ಕಿದೆ. ಮತ್ತೆ ದೇಶದಲ್ಲಿ ಸುಮಾರು 600 ಕೋಟಿಯಷ್ಟು ನಗದು ಹಣವನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರೆ ಸುಮಾರು 1400 ಕೋಟಿಯಷ್ಟು ಮಾದಕ ವಸ್ತುಗಳು ಮತ್ತೆ 500 ಕೋಟಿಯಷ್ಟು ಚಿನ್ನ ಬೆಳ್ಳಿಯ ಒಂದು ಆಭರಣಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ. 600 ಕೋಟಿಯಷ್ಟು ಮತ್ತೆ ಮದ್ಯವನ್ನು ಸಹ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಗುಜರಾತ್ ಮೊದಲನೇ ಸ್ಥಾನದಲ್ಲಿದ್ರೆ, ರಾಜ್ಯ 8ನೇ ಸ್ಥಾನದಲ್ಲಿರುವಂತದ್ದು. ಮತ್ತೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಸಹ ಈ ಬಗ್ಗೆ ಒಂದು ಕಾರ್ಯಾಚರಣೆ ಸಹ ಮಾಡ್ತಿದ್ದಾರೆ. ದೇಶದಲ್ಲಿ ಈ ಬಾರಿ ಸುಮಾರು 2600 ಕೋಟಿಯಷ್ಟು ಈ ಒಂದು ಅಕ್ರಮಗಳು ನಡೀತಾ ಇರುವಂತದ್ದು ಮತ್ತೆ ಅಕ್ರಮ ಚಟುವಟಿಕೆಗಳು ಚುನಾವಣೆಗೋಸ್ಕರ ನಡೀತಾ ಇದಾವೆ. ಇನ್ನೂ ಸಹ 5 ಹಂತದ ಚುನಾವಣೆಗಳು ಬಾಕಿ ಇರುವಾಗಲೇ ಈ ಮಟ್ಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಧಿಕಾರಿಗಳು ಒಂದು ಟ್ರೇಸ್ ಔಟ್ ಮಾಡಿರುವಂತದ್ದು, ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಒಂದು ಭಾರಿ ಕುತೂಹಲ ಉಂಟಾಗ್ತಿರುವಂತದ್ದು. ಏನು ದೇಶದಲ್ಲಿ ಈ ರೀತಿ ಚುನಾವಣೆಗಳು ಅಕ್ರಮವಾಗಿ ನಡೀತಿದ್ದಾವೆ, ಮತ್ತೆ ಮದ್ಯ ಮತ್ತೆ ಹಣ ಮತ್ತೆ ಇತರ ವಸ್ತುಗಳನ್ನ ಆಮಿಷಗಳನ್ನ ಒಡ್ಡಿ ಚುನಾವಣೆ ನಡೆಸ್ತಿರುವಂತದ್ದು. ಈಗ ಎಲ್ಲರೂ ಕುತೂಹಲ ಮತ್ತೆ ಒಂದು ರೀತಿಯಲ್ಲಿ ಯಾವ ರೀತಿ ನಡೀತಾ ಇದೆ ಚುನಾವಣೆ ಅಂತದ್ದು. ಈ ಬಾರಿ ಮುನಿರಾಜು ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನ ಹಮ್ಮಿಕೊಳ್ಳಲಾಗಿದೆ ದೇಶದಾದ್ಯಂತ ಅಂತ? ಪೃಥ್ವಿ, ಈಗಾಗಲೇ ಒಂದು ದೇಶಾದ್ಯಂತ ಭಾರಿ ಬಂದೋಬಸ್ತ್ ರೀತಿಯಲ್ಲಿ ಚುನಾವಣೆಗೆ ಸಜ್ಜು ರೂಪಿಸಿರುವಂತದ್ದು. ಏನು ಅರೆಸೇನಾ ಪಡೆ ಇರ್ಬೋದು, ಸೇನಾ ಪಡೆಗಳಿರ್ಬೋದು, ಎಲ್ಲವನ್ನು ಸಹ ದೇಶದ ವಿವಿಧ ಭಾಗಗಳಲ್ಲಿ ನಿಯೋಜನೆ ಮಾಡಿ ಒಂದು ಸ್ಥಳೀಯ ಪೊಲೀಸರ ಒಂದಿಗೆ ಒಂದು ಚುನಾವಣೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಭಾಗಗಳಲ್ಲಿ ಒಂದು ನಕ್ಸಲ್ ಚಟುವಟಿಕೆಗಳು ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಸ್ಥಳೀಯ ಒಂದು ದುಷ್ಕೃತ್ಯಗಳಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಿದಾವೆ. ಆದ್ರಿಂದ ಅಲ್ಲಿ ಅರೆಸೇನಾ ಪಡೆಗಳನ್ನ ನಿಯೋಜನೆ ಮಾಡಿ ಈಗಾಗಲೇ ಚುನಾವಣೆಯನ್ನು ಸಹ ನಡೆಸಿದ್ದಾರೆ. ಮತ್ತೆ ರಾಜ್ಯದಲ್ಲೂ ಸಹ ಸುಮಾರು 11 ಅರೆಸೇನಾ ಪಡೆಯ ತುಕಡಿಗಳನ್ನು ಸಹ ರಾಜ್ಯಕ್ಕೆ ನಿಯೋಜನೆ ಮಾಡಲಾಗಿರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ, ಹಾಸನ ಸೇರಿದಂತೆ ಪ್ರಮುಖ ಏನು ಸೂಕ್ಷ್ಮ ಕೇಂದ್ರಗಳಿದ್ದಾವೆ ಅಂತ ಒಂದು ಕ್ಷೇತ್ರಗಳಲ್ಲಿ ಅರೆಸೇನಾ ಪಡೆಗಳನ್ನು ಸಹ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಒಂದು ಅರೆಸೇನಾ ಪಡೆಗಳೊಂದು ಪೆರೇಡ್ ಸಹ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯ ಒಂದು ಬೇರೆ ಬೇರೆ ಒಂದು ಚಟುವಟಿಕೆಗಳಿರ್ಬೋದು ಅಥವಾ ಜನ ಭಯಭೀತರಾಗಿ ಒಂದು ಚುನಾವಣೆಯಿಂದ ದೂರ ಉಳಿಯೋದನ್ನ ತಪ್ಪಿಸೋ ಸಲುವಾಗಿ ಈ ಒಂದು ಬಿಗಿ ಬಂದೋಬಸ್ತನ್ನ ಪೊಲೀಸರು ಕಲ್ಪಿಸಿರುತ್ತದೆ. ಪೃಥ್ವಿ.